ಸರ್, ಇತ್ತೀಚೆಗೆ ಇವಾಗ ಮಾತುಗಳು ನಡಿಬೇಕಾದಾಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಇತ್ತು. ಖಂಡಿತ ಸಂತೋಷ, ನಾವು ಇಷ್ಟಪಡ್ತೀವಿ. ಹಾಗೇನೆ ನಾನು ಕೇಳ್ತೀನಿ ಸರ್, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಹಾಗೇನೆ ಒನ್ ನೇಷನ್ ಒನ್ ಹೆಲ್ತ್, ಒನ್ ನೇಷನ್ ಒನ್ ಎಜುಕೇಷನ್ ಅಂತ ಯಾತಕ್ಕೆ ಮಾಡಬಾರ್ದು? ನಿಮ್ಮದು ಮೊದಲನೇ ಪ್ರಶ್ನೆ ಒನ್ ನೇಷನ್ ಒನ್ ಎಲೆಕ್ಷನ್ದಾಗ ಒನ್ ಎಜುಕೇಷನ್ ಒನ್ ಹೆಲ್ತ್ ಇರಬೇಕು ಅಂತ. ನಾವು ಸ್ವಲ್ಪ ಗಮನಿಸಿದರೆ ನ್ಯೂ ಎಜುಕೇಷನ್ ಪಾಲಿಸಿ ತಂದಿದ್ದೀವಿ ನಾವು. ಇಡೀ ದೇಶಕ್ಕೆ ಅನ್ವಯ ಆಗುವಂಥದ್ದು, ಅದು ರಾಜ್ಯಗಳು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದರೆ ಏನೀಗ ಪ್ರೈವೇಟ್ ಸೆಕ್ಟರು ಮತ್ತು ಗೌರ್ಮೆಂಟ್ ಸೆಕ್ಟರಲ್ಲಿ ಏನು ವ್ಯತ್ಯಾಸ ಇದೆ, ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಇವತ್ತು ಯಾವ್ಯಾವುದು ಶ್ರೀಮಂತ ಮಕ್ಕಳು ಪ್ರೈವೇಟಲ್ಲಿ ಕಲಿತಾರೆ ಆ ಎಲ್ಲ ವಿಚಾರಗಳು, ಆ ಸಬ್ಜೆಕ್ಟ್ಗಳು ಕೂಡ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿದೆ. ರೈಟ್ ಫ್ರಮ್ ಬಿಗಿನಿಂಗ್ನಿಂದ ಪ್ರೀ ಕೆ ಜಿಯಿಂದ ಹೆಂಗೆ ಮಾಡಬೇಕು ಅನ್ನುವಂಥದ್ದು, ಆ ಕ್ರಿಯೇಟಿವಿಟಿ ಹೆಂಗೆ ಹೊರಗೆ ತರಬೇಕು ಅನ್ನೋವಂಥದ್ದು, ಅದನ್ನೇ ಪ್ರೈವೇಟ್ನವ್ರು ಮಾಡ್ತಾರೆ. ಅದನ್ನು ಸಂಪೂರ್ಣವಾಗಿ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿದೆ. ಭಾಳ ಫ್ಲೆಕ್ಸಿಬಲ್ ಇದೆ. ಆದರೆ ಯಾರೂ ಅದನ್ನು ಮಾಡ್ತಾಯಿಲ್ಲ. ನ್ಯೂ ಎಜುಕೇಷನ್ ಪಾಲಿಸಿ NEP ತೊಗೊಂಡು ಬಂದರೆ ಒನ್ ನೇಷನ್ ಒನ್ ಎಜುಕೇಷನ್ ಆಗುತ್ತೆ. ಅದು ಹೈಯರ್ ಎಜುಕೇಷನ್ವರೆಗೂ ಇದೆ. ಎರಡನೇದಾಗಿ ಹೆಲ್ತೂ ಅಷ್ಟೇ. ಹೆಲ್ತಕ್ಕೆ ಇವತ್ತು ಭಾಳಷ್ಟು ಬದಲಾವಣೆ ಆಗ್ತಾಯಿದೆ. ನಮ್ಮದು ಈಗೇನು ಒಂದು ಹೆಲ್ತ್ ಕಾರ್ಡ್ ಮಾಡಿದ್ದೀವಿ. ಹೆಲ್ತ್ ಕಾರ್ಡ್ ಮಾಡಿರೋದೇ ಈಗ ಒನ್ ನೇಷನ್ ಒನ್ ಹೆಲ್ತ್ ಅನ್ನೋದು ಸಲುವಾಗಿ ಇವತ್ತು ಹೆಲ್ತ್ ಆಯುಷ್ಮಾನ್ ಭಾರತ್ ನಾವು ಏನು ಕೊಡ್ತಾ ಇದ್ದೀವಿ, ಅದು ಇಡೀ ದೇಶಕ್ಕೇ ಅದು ಫೆಸಿಲಿಟಿ ಕೊಡ್ತಾ ಇದ್ದೇವೆ. ಸೊ ಆಮೇಲೆ ಜನ ಔಷಧಿ ಇಡೀ ದೇಶಕ್ಕೇ ಅದು ಅನುಕೂಲ ಆಗ್ತಾಯಿದೆ. ಹೀಗಾಗಿ ಈ ಯೋಜನೆಗಳನ್ನು ಅಡಾಪ್ಷನ್ ಮಾಡುವಾಗ ರಾಜ್ಯಗಳು ಒಂದು ಸಮಗ್ರವಾಗಿ ಎಜುಕೇಷನ್ ಅಂದರೆ ಎಜುಕೇಷನ್ ಅಷ್ಟೇ ಯೋಚನೆ ಮಾಡಬೇಕು, ಅದಾಗ ರಾಜಕೀಯ ಇರಬಾರ್ದು. ಹೆಲ್ತ್ ಬಂದಾಗ ಹೆಲ್ತಲ್ಲಿ ರಾಜಕೀಯ ಮಾಡೋ ಪ್ರಶ್ನೆ ಬರೋದಿಲ್ಲ. ಸೊ ಈ ಥರ ಈಗ ನಮ್ಮ ಸರ್ಕಾರಗಳು ಯೋಜನೆ ತಂದಿದ್ದಾವೆ, ಅವುಗಳನ್ನೆಲ್ಲ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಕನಸು ನೆನಸಾಗುತ್ತೆ.